ಪ್ರೇಮಲೋಕ ಫಸ್ಟ್ ಫೀಚರ್ ನಂದು. ನನಗೆ ರೋಡಲ್ಲಿ ವೀಲಿಂಗ್ ಮಾಡೋದು ನೋಡ್ಬಿಟ್ಟು ಹೇಳ್ಕೊಂಡು ಹೋದ್ರು. ಪ್ರೇಮಲೋಕ ಅದು ಸಿನಿಮಾ ಎಲ್ಲ ಇಂಡಿಯಾದಲ್ಲಿರೋ ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಹತ್ರನೂ ಇರ್ತದೆ. ನನ್ನ ಲೆಕ್ಕ ಏನಂದ್ರೆ ಅಲ್ಲಿ ಗೇಟೇ ಇಲ್ಲ ಅಂತ ನಾನು ಹೋಗ್ತಾ ಇರ್ತೀನಿ. ಇವ್ರು ಹೇಳಿಯೋದು ಲೇಟ್ ಆಯ್ತು, ಬಿದ್ಬಿಟ್ಟೆ. ಅಲ್ಲೇ ಹೊಡೆದು ಬಿದ್ದು ವೀಲಿಂಗ್ ನಾನು ಆವಾಗ ಈಗೆಲ್ಲ ಹುಡುಗರೆಲ್ಲ ರೋಡಲ್ಲೆಲ್ಲ ಹೊಡಿತಾ ಇರ್ತಾರೆ, ಡಿಯೋದಲ್ಲೂ ಆಕ್ಟಿವಾ RX ಅಲ್ಲ. ಅವಾಗೆಲ್ಲ ನಾನು ಬುಲೆಟಲ್ಲಿ ವೀಲಿಂಗ್ ಹೊಡಿತಿದ್ದೆ. ಮೇಲೆ ನನ್ನ ಕಣ್ಣು ಪಾಸ್ ಆದ್ಮೇಲೆ ಹಿಂಗೆ ಹೊಡಿಬೇಕು ಅವರು. ಶಿವಯ್ಯ ಫೈಟ್ ಮಾಸ್ಟ್ರು ಸ್ವಲ್ಪ ಅರ್ಲಿ ಹೊಡೆದ್ರು, ಫುಲ್ ಕಣ್ಣು ಹೊಡೆದಾಯಿತು. ಹಂಗೆ ಬಿದ್ದೆ ಅಲ್ಲಿ ಬಿದ್ದು ಕಾಲರು ರಿಬ್ಸ್ ಎಲ್ಲ ಫ್ರಾಕ್ಚರ್ ಆಯಿತು. 4 ರಿಬ್ಸು ಕಾಲರು. ಇವತ್ತು ಜಾಯ್ನ್ ಆಗಿಲ್ಲ, ಹಂಗೆ. ಸ್ನೇಹಿತರೆ ನಮಸ್ಕಾರ. ಭಾವಪೂರ್ಣ ಶ್ರದ್ಧಾಂಜಲಿ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಸಾಹಸ ಕಲಾವಿದರಾಗಿದ್ದಂತಹ ನಮ್ಮ ಜಾಲಿ ಬ್ಯಾಸ್ಟಿನ್ ಅವರಿಗೆ. ಜಾಲಿ ಸರ್, ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತೀನಿ. ನನಗೆ ಈಗಷ್ಟೇ ನನಗೆ ಸುದ್ದಿ ಬಂತು, ನಮ್ಮ ಜಾಲಿ ಬ್ಯಾಸ್ಟಿನ್ ಅವರು ತೀರ್ಕೊಂಡಿದ್ದಾರೆ ಹಠಾತ್ ಹೃದಯಾಘಾತದಿಂದ ಅಂತ ಹೇಳಿ. ನಾವು ಈಗ ಒಂದು 3 ವರ್ಷದ ಹಿಂದೆ ಅವ್ರ ಮನೆಗೆ ಹೋಗಿದ್ದಂತಹ ತೀವ್ರವಾದ ನೆನಪು ನಾವು ಹೇಗೆ ಮರೆಯೋದು ಹೇಳಿ. ನಾವು ಅವ್ರು ಕರೆ ಮಾಡಿದ್ವಿ, ಯಾಕಂದ್ರೆ ಅದು ಮೊದಲು ನಾವು ಅವರ ಸಿನಿಮಾಗಳಲ್ಲಿ ತುಂಬಾ ಅವರ ಹೆಸರನ್ನ ನೋಡ್ತಾ ಇದ್ವಿ. ಸಾಹಸ ಜಾಲಿ ಬ್ಯಾಸ್ಟಿನ್ ಅಂತ ಬರ್ತಿತ್ತು. ಆಗ ನಾವು ಅವ್ರಿಗೆ ಕರೆ ಮಾಡಿ ಕೇಳಿದಾಗ ಅವರು ಪರಮ್ ಅವರೇ, ನಂಗೆ ಮಾತಾಡಕ್ ಬರಲ್ಲ ಜಾಸ್ತಿ, ಬೇಕಾದ್ರೆ ಹೇಳಿ, ಬೇಕಾದ್ರೆ ಒಂದು ಬೈಕ್ ಹಾರಿಸ್ಕೊಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳೋರು. ಸರ್ ದಯವಿಟ್ಟು ಮಾತಾಡಿ, ಎಂಥ ಒಳ್ಳೆ ಕಲಾವಿದರು ನೀವು, ನಿಮ್ಮ ಬದುಕನ್ನ ಹೇಳ್ಬೇಕು ಸರ್, ಒಂದ್ ಕಡೆ ದಾಖಲಾಗಬೇಕು ಅಂತ ನಾವು ಕೇಳಿದ್ವಿ. ತುಂಬಾ ಮುಜುಗರ, ತುಂಬಾ ಹಿಂದೆ ಮುಂದೆ ನೋಡಿ ಬನ್ನಿ ಅಂತ ಹೇಳಿದ್ರು. ನಾನು ನಮ್ಮ ಕ್ಯಾಮ್ರಾಮನ್, ನನ್ಗೆ ತುಂಬಾ ಚೆನ್ನಾಗಿ ನೆನಪಿದೆ. ಅವತ್ತು ಬೆಳಿಗ್ಗೆ ಒಂದು 10:10ವರೆಗೆ ನಾವು ಈ ಕಡೆ ಇಂದ್ರಾನಗರದ ಕಡೆಗೆ, ನಿಮಗೆ ಗೊತ್ತಿದೆ, ಈ CV ರಾಮನ್ ನಗರ್ ಬೆಮೆಲ್ ಫ್ಯಾಕ್ಟ್ರಿ ಹಿಂದ್ಗಡೆ ಲೇಔಟ್ ಅವ್ರದ್ದು ಮನೆಯಲ್ಲಿ. ಅಲ್ಲಿ ಹೋದಾಗ ಅವ್ರ ಮನೆ ಮುಂದೆ ಒಂದು ಜೀಪ್ ನಿಂತಿತ್ತು, ಒಂದು ಈ ಓಪನ್ ಜೀಪ್, ಸಿನಿಮಾಗಳಲ್ಲಿ ಬರುತ್ತಲ್ಲ ಅಥವಾ ಒಂದು ಓಪನ್ ಜೀಪು, 1-2-3 ಬುಲೆಟ್ ಎಲ್ಲ ನಿಂತಿತ್ತು. ನಾವು ಕೇಳಿದ್ವಿ, ಇದೇ ರೀ, ನಾವು ತುಂಬಾ ಸಿನಿಮಾದಲ್ಲಿ ನೋಡಿರ್ತೀರ, ನಾವು ಇದನ್ನ ಹಾರಿಸಿದೀವಿ ಅಂತ ತೋರಿಸಿದ್ರು. ಅವ್ರ ಅವ್ರ ಮಗನ ಭೇಟಿ ಮಾಡಿಸಿದ್ರು. ಇವರು ಕೂಡ ಕಲಾವಿದ, ಈಗ ತುಂಬಾ ಫಿಲ್ಮ್ಸ್ ಅಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ ಹೇಳಿ ಅವ್ರ ಮನೆಯವ್ರನ್ನ ನಾವು ಭೇಟಿಯಾಗಿದ್ವಿ. ಸಂದರ್ಶನ ಮುಗಿದ್ಮೇಲೆ ತುಂಬಾ ಬರುವಂತ ಮಾಡಿ ಊಟ ಮಾಡಿಸಿದ್ರು, ಅಡುಗೆ ಮಾಡಿಸಿ ಊಟ ಮಾಡಿಸಿ ಕಳಿಸಿದ್ರು ಅವ್ರು ನಮಗೆ. ಸರ್ ಹೇಗೆ ಮರೆಯೋದು ಈ ನೆನಪುಗಳನ್ನ. ಬರೀ 57 ವರ್ಷ ಸ್ನೇಹಿತರೆ ನಮ್ಮ ಜಾಲಿ ಸರ್ಗೆ ಹಠಾತ್ ನಿಧನರಾಗಿದ್ದಾರೆ. ತುಂಬಾ ನೋವಿನ ವಿಚಾರ, ನಾವು ಮಿಸ್ ಮಾಡ್ಕೋತೀವಿ. ಅದೇ ಹೇಳೋದು, ಕಲಾವಿದರಿಗೆ ಸಾವಿಲ್ಲ ಅಂತಾರಲ್ಲ, ಕಲಾವಿದರಿಗೆ, ಸಾಹಿತಿಗಳಿಗೆ, ಕ್ರಿಯೇಟಿವ್ ಪೀಪಲ್ಗೆ ಸಾವಿಲ್ಲ ಅಂತ ಹೇಳ್ತಾರಲ್ಲ, ಅದೇ ನೋಡಿ ಈ ಮೂಲಕ ಜಾಲಿ ಸರ್ ಭೌತಿಕವಾಗಿ ತೀರ್ಕೊಂಡಿರ್ಬೋದು, ಆದ್ರೆ ಅವ್ರ ಸಿನಿಮಾಗಳ ಮೂಲಕ ನಮ್ಮ ಜೊತೆಗೆ ಯಾವತ್ತೂ ಇರ್ತಾರೆ. ಏನೇನು 1-2 ಸಾಹಸಗಳು ಅವ್ರು ಮಾಡುವಂಥದ್ದು, ಬಸ್ ಜಂಪ್ ಇಂದ ಹಿಡಿದು ಬೈಕ್ ಜಂಪ್ ವರೆಗೂ ತುಂಬಾ ಸಾಹಸಗಳನ್ನು ಅವ್ರು ಮಾಡಿದ್ದಾರೆ ಅನೇಕ ಸಿನಿಮಾದಲ್ಲಿ. ಮೊದಲ ಸಿನಿಮಾ ಪ್ರೇಮಲೋಕ ಆಗಿತ್ತು. ಆ ಸಂದರ್ಶನ ನಿಮ್ಮೆಲ್ಲರ ಅವಗಾಹನೆಗೆ ಅಂತ ನಾವು ಮತ್ತೆ ಹಾಕ್ತಾ ಇದ್ದೀನಿ. ಇದು ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವು ಕೋರ್ಕೊಳ್ಳೋ ಒಂದು ಪ್ರಯತ್ನ. ಸರ್ ಹೋಗಿ ಬನ್ನಿ, ವಿ ಮಿಸ್ ಯು ಸರ್. ನಮಸ್ತೆ. ನಮಸ್ಕಾರ. ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಅವ್ರಿಗೆ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಜಾಲಿ ಬ್ಯಾಸ್ಟಿನ್ ಫೈಟ್ ಮಾಸ್ಟ್ರು. ನಾನು ಬಾರ್ನ್ ಆ್ಯಂಡ್ ಬಾಟ್ ಅಪ್ ಇನ್ ಬ್ಯಾಂಗ್ಳೂರು, ಕೇರಳ ಬಾರ್ನ್, ಬಟ್ ಇಮಿಡಿಯೇಟ್ಲಿ ಇಯರ್ ಇಲ್ಲೇ ಇದ್ದಿದ್ದು. ಐ ವಾಸ್ ಬಾರ್ನ್ ಇನ್ ಕೇರಳ ಆ್ಯಂಡ್ ಬಾಟ್ ಅಪ್ ಇನ್ ಬ್ಯಾಂಗ್ಳೂರು. ಸ್ಕೂಲಿಂಗ್ ಎಲ್ಲ ಸೆಂಟ್ ಪ್ಯಾಟ್ರಿಕ್ಸ್, ಬ್ರಿಗೇಡ್ ರೋಡು. ಆಮೇಲೆ ಮೈ ಕೆರಿಯರ್ ಅಂದರೆ ನಾನೊಂದು ಮೆಕ್ಯಾನಿಕ್ ಆಗಿ ಸ್ಟಾರ್ಟ್ ಮಾಡಿದ್ದು ನನ್ನ ಕೆರಿಯರ್ನ ವರ್ಕ್ಶಾಪಲ್ಲಿ. ನನ್ನ ತಂದೆ ಮೆಕ್ಯಾನಿಕ್, ತಾಯಿಯು ಇಂಡಿಯಾದಲ್ಲಿ ಫಸ್ಟ್ ಲೇಡಿ, ಮೆಕ್ಯಾನಿಕ್ ಲೇಡಿ. ಅವೆಲ್ಲ ಇದೆ, ರೈಟಪ್ಸ್ ಎಲ್ಲ ಇದೆ, ಕೊಡ್ತೀನಿ ಬೇಕಾದ್ರೆ. ಆ ಕಾಲದಲ್ಲೇ ಸುಮಾರು ಟೈಮ್ಸ್ ಆಫ್ ಇಂಡಿಯಾ ಇವರೆಲ್ಲ ರೈಟಪ್ ಎಲ್ಲ ಮಾಡಿದ್ರು ನನ್ನ ತಾಯಿದು. ಸೊ ಈ ಬೇಸಿಕಲಿ ಮೆಕ್ಯಾನಿಕ್ ಫ್ಯಾಮಿಲಿಯಿಂದ ಸ್ವಲ್ಪ ಈ ರೇಸು ಗೀಸು ಇದಕ್ಕೆಲ್ಲ ಗಾಡಿಗಳೆಲ್ಲ ರೆಡಿ ಮಾಡೋದು ಅದೆಲ್ಲ ಇತ್ತು. ಸೊ ಆದ್ದರಿಂದ ಆ ಇಂಟ್ರೆಸ್ಟ್ ಹಂಗೆ ಬೆಳೀತು. ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಸಿನಿಮಾದವ್ರು ಇರಲಿಲ್ಲ, ನಾನೇ ಫಸ್ಟ್ ಪರ್ಸನ್. ಫಸ್ಟ್ ನನಗೆ ಮೂರ್ತಿ ಅಂತ ಒಬ್ಬರು ರವಿಚಂದ್ರನ್ ಕ್ರೇಜಿ ಸ್ಟಾರ್ ಅವ್ರಿಗೆ ಎಕ್ಸಸೈಸ್ ಕಳಿಸ್ಕೊಡ್ತಾಯಿದ್ರು. ಅವರು ಬಂದು ನನಗೆ ರೋಡಲ್ಲಿ ವೀಲಿಂಗ್ ಮಾಡೋದು ನೋಡ್ಬಿಟ್ಟು ಹೇಳ್ಕೊಂಡು ಹೋದರು. ಪ್ರೇಮಲೋಕ ಫಸ್ಟ್ ಫೀಚರ್ ನಂದು. ಅಲ್ಲಿಂದ ನಾನು ಯಾವುದು ತಿರುಗಿ ನೋಡಿಲ್ಲ ಇವತ್ತವರೆಗೂ. ಆ ಪಿಕ್ಚರು ಸೂಪರ್ ಹಿಟ್ ಆಯಿತು. ಫ್ರಮ್ ದಟ್ ಡೇ ಅರೌಂಡ್ ಈಗ ಒಂದು 850 ಮೇಲೆ ಸಿನಿಮಾಸ್ ಮಾಡಿದ್ದೀನಿ. ಆ್ಯಕ್ಷನ್ ಡೈರೆಕ್ಟ್ರಾಗಿ, ಫೈಟರಾಗಿ ಎಲ್ಲ ಸುಮಾರು. ಫೈಟರಾಗಿ ಇನ್ನೊಂದು ಚೂರು ಜಾಸ್ತಿ ಮಾಡಿರ್ತೀನಿ. ಆ್ಯಡ್ ಫಿಲಿಮ್ಸು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ ನಾನು. ಪ್ರೇಮಲೋಕ ನಾನು 86 ಮಾಡಿದ್ದು. ಸೊ ಅಲ್ಲಿಂದ ಐ ಬಿಕೇಮ್ ಅ ಫೈಟ್ ಮಾಸ್ಟ್ರು 94 94 95 ಇರಬೇಕು. ಪುಟ್ನಂಜ ಫಸ್ಟ್ ಪಿಕ್ಚರು. ಇಂಡಿಪೆಂಡೆಂಟ್ ಫೈಟ್ ಮಾಸ್ಟರ್ ಆಗಿ ಕಾರ್ ಒಳಗಡೆನೇ ಒಂದು ಫೈಟ್ ಇದೆ.
ಅದು ಭಾಳ ಥ್ರಿಲ್ಲಿಂಗ್ ಫೈಟ್ ಅದು. ಇವತ್ತವರೆಗೂ ಯಾರೂ ಅದನ್ನು ಮಾಡೋಕ್ಕೆ ಸಾಧ್ಯನೂ ಇಲ್ಲ. ನಾನೇ ಮಾಡೋದಾದರೆ ಡೌಟ್ ಈಗ. ಏಜ್ ಅಲ್ಲ, ಆ ಟೈಮಲ್ಲಿ ನಮಗೆ ಇದ್ದಿದ್ದು ಫೆಸಿಲಿಟೀಸು ಕಡಿಮೆ. ಅವಾಗೆಲ್ಲ ಈ ಗ್ರಿಪ್ಸು ಇವೆಲ್ಲ ಕಮ್ಮಿ, ಗ್ರಾಫಿಕ್ಸ್ ಇಲ್ಲ, ಎಲ್ಲ ಲೈವಾಗಿ ಮಾಡಬೇಕು. ಆಮೇಲೆ ರವಿ ಸಾರು ಭಾಳ ಜೋಶಲ್ಲಿದ್ದರು ಆ ಟೈಮಲ್ಲಿ. ಆ ಫೈಟ್ ಯಾರು ಇನ್ನೊಂದು ಸರಿ ಅದನ್ನು ರಿಪ್ಲಿಕೇಟ್ ಮಾಡೋಕ್ಕೆ ಆಗಲ್ಲ, ಆ ಥರ ಇದೆ ಫೈಟ್. ಪ್ರೇಮಲೋಕ ಅಂದರೆ ನಮಗೆ ಯಾವತ್ತೂ ಜಾಸ್ತಿ ಏನು ಐಡಿಯಾ ಇರಲಿಲ್ಲ ಸಿನಿಮಾ ಬಗ್ಗೆ. ಸಿನಿಮಾ ಏನೋ ಈಗ ಗ್ಯಾರೇಜಲ್ಲಿ ಕೆಲಸ ಮಾಡ್ತಾಯಿದೆ, ತುಂಬ ಕಷ್ಟದಲ್ಲಿದೆ ಅವಾಗ, ತುಂಬ ಪ್ರಾಬ್ಲಮ್ಸು. ಏನಾದರೂ ಮಾಡಬೇಕು, ಸಮಥಿಂಗ್ ಹ್ಯಾವ್ ಟು ಡೂ, ಇಲ್ಲ ಏನಾದರೂ ಒಂದು ಗಿಟ್ಟಿಸ್ಕೋಬೇಕು, ಗೆಲ್ಲಬೇಕು ಅನ್ನೋದೊಂದು ಛಲ ಇತ್ತು. ಸೊ ಆ ಆಪರ್ಚುನಿಟಿ ಸಿಕ್ಕಿದಾಗ ನಾನು ಕರೆಕ್ಟಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ರವಿ ಸರ್ಗೂ ಸ್ವಲ್ಪ ಫೇಸ್ ಗೀಸ್ ಎಲ್ಲ ಮ್ಯಾಚ್ ಆಗ್ತಾಯಿತ್ತು ಅವಾಗ. ಸೊ ಅದರಿಂದ ಅವ್ರಿಗೂ ನೋಡಿದ ತಕ್ಷಣ ಓಕೆ ಅಂದರು. ಬಟ್ ಇವತ್ತು ನಾನು ಏನಾಗಿದ್ದೀನೋ ಇದೆಲ್ಲ ರವಿ ಸರೇ ಕಾರಣ. ಯಾಕಂದರೆ ಅವರ ಆಪರ್ಚುನಿಟಿ ಕೊಟ್ಟಿರೋಕ್ಕೆ, ಆಮೇಲೆ ಫಸ್ಟ್ ಬ್ರೇಕು ಫೈಟ್ ಮಾಸ್ಟರ್ ಆಗಿನೂ ರವಿ ಸರೇ ಕೊಟ್ಟಿದ್ದು. ಅಲ್ಲಿಂದ ನನ್ನ ಜರ್ನಿ ತಿರುಗಿ ನೋಡಿಲ್ಲ. ಫೈಟ್ ಮಾಸ್ಟರ್ ಆಗಿ ಎಲ್ಲ ಲ್ಯಾಂಗ್ವೇಜ್ ಬಂದುಬಿಟ್ಟೆ ನಾನು. ಅವರೇ ಒಂದು ಸಾರಿ ಕೇಳಿದ್ರು, ಹೆಂಗೋ ಮಾರ್ಕೆಟಿಂಗ್ ಮಾಡಿದ್ದೀನಿ ನೀನು ಅಂತ. ಯಾಕಂದರೆ ಕನ್ನಡ, ತಮಿಳ್, ತೆಲುಗು, ಹಿಂದಿ, ಮಲಯಾಳಂ, ಪಂಜಾಬಿ, ಬೆಂಗಾಲಿ, ಶ್ರೀಲಂಕನ್ ಸಿನಿಮಾವರೆಗೂ ಮಾಡಿದ್ದೀನಿ. ಪ್ರೇಮಲೋಕ ಬಿಗಿನಿಂಗ್ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಆವಾಗ ನಮಗೇನು ಜಾಸ್ತಿ ಏನು ರಿಸ್ಕ್ ಸಿಕ್ಕಾಪಟ್ಟೆ ಇತ್ತು. ಬಟ್ ಏನಾದರೂ ಮಾಡಬೇಕು ಅನ್ನೋದು, ಆಮೇಲೆ ಸಿನಿಮಾ ಸಿಕ್ಬಿಡುತ್ತಲ್ಲ ಅಂತ ಒಂದು ಏನು ಜೋಶು, ಏನು ಬೇಕಾದರೂ ಮಾಡಿಬಿಡೋಣ ಅಂತ. ಆ ಥರ ಎಲ್ಲ ತಿರ್ಗಾ ಯಾರು ಅಟೆಂಪ್ಟ್ ಮಾಡಬಾರ್ದು, ಆ ಥರ ಎಲ್ಲ ಒಂದು ಇದಿತ್ತು. ಆಮೇಲೆ ಅವರು ಸಿಕ್ಕಾಪಟ್ಟೆ ಖರ್ಚು ಮಾಡಿ. ಇವತ್ತು ಪ್ರೇಮಲೋಕ ಅದು ಸಿನಿಮಾ ಎಲ್ಲ ಇಂಡಿಯಾದಲ್ಲಿರೋ ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಹತ್ರನೂ ಇರ್ತದೆ. ಯಾಕಂದರೆ ಇವತ್ತು ಸಿನಿಮಾ ಅಷ್ಟು ಆ್ಯಕ್ಷನ್ ಓರಿಯೆಂಟೆಡು, ಸಾಂಗ್ಸ್ ಆಗಲಿ, ಆ ಥರ ಒಂದು ಸಿನಿಮಾ ಕನ್ನಡಕ್ಕೆ ಭಾಳ ದೊಡ್ಡ ಹೆಮ್ಮೆ ಅದು. ರಣಧೀರನೂ ಅದಾದಮೇಲೆ ಇಮಿಡಿಯೇಟ್ ರಣಧೀರ ಮಾಡಿದ್ದು. ರಣಧೀರದಲ್ಲಿ ಕಂಠೀರವ ಸ್ಟುಡಿಯೋ ಗೇಟ್ ಇತ್ತು. ಆ ಗೇಟನ್ನು ವೀಲಿಂಗಲ್ಲಿ ಹೊಡ್ಕೊಂಡು ಬರಬೇಕು, ಸ್ಟ್ರೈಟ್ ಹಿಂಗಲ್ಲ, ಗಾಡಿ ವೀಲಿಂಗಲ್ಲಿ ಇರ್ತದೆ, ಹಂಗೆ ಅದನ್ನು ಹೊಡ್ಕೊಂಡು ಆಚೆ ಬರಬೇಕು. ಸೊ ಅದೇನಾಯಿತು ಅಲ್ಲಿ, ಆವಾಗ ನಮಗೆ ಹಾರ್ಸ್ ಬಾಬು ಅಂತ ಫೈಟ್ ಮಾಸ್ಟ್ರು, ಅವರು ತಮಿಳ್ನಾಡಿಂದ. ಅವರು ಶಿಷ್ಯಂದ್ರೆ ಎಳಿತಾಯಿದ್ರು ಗೇಟ್, ಟಚ್ ಆಗಾಗ ಎಳಿಬೇಕು. ಎಳೆದಾಗ ಏನಾಗುತ್ತೆ, ನಾನು ಹೋಗಿ ನನ್ನ ಲೆಕ್ಕ ಏನಂದರೆ ಅಲ್ಲಿ ಗೇಟೇ ಇಲ್ಲ ಅಂತ ನಾನು ಹೋಗ್ತಾ ಇರ್ತೀನಿ. ಈಗ ವೀಲಿಂಗಲ್ಲಿ ಇರ್ತೀನಿ, ನಾನೇನು ಮಾಡೋಕ್ಕಾಗಲ್ಲ ಅಲ್ಲಿ. ಇವ್ರು ಎಳಿಯೋದು ಲೇಟ್ ಆಯಿತು, ಬಿದ್ದುಬಿಟ್ಟ. ಅಲ್ಲೇ ಹೊಡೆದು ಬಿದ್ದು, ತಿರ್ಗಾ ಹಂಗೆ ಎದ್ದು ಹಂಗೆ ಒನ್ ಮೋರ್ ಅಂದರು. ಎಲ್ಲ ಉಜ್ಕೊಂಡಿದೆ, ತಿರ್ಗಾ ಹಂಗೆ ರೆಡಿ ಅಂತೇಳಿ ಹಂಗೆ ತಿರ್ಗಾ 1 more ಮಾಡಿದೆ. 2 ಸಾರಿ ಬಿದ್ದೆ, 3ನೇ ಸರಿನೂ ಓಕೆ ಆಗಿದ್ದು. ವೀಲಿಂಗ್ ನಾನು ಆವಾಗ, ಈಗೆಲ್ಲ ಹುಡುಗರೆಲ್ಲ ರೋಡಲ್ಲೆಲ್ಲ ಹೊಡಿತಾ ಇರ್ತಾರೆ, ಡಿಯೋದಲ್ಲೂ, ಆ್ಯಕ್ಟಿವಾ, RX-ಅಲ್ಲೆಲ್ಲ. ಆವಾಗೆಲ್ಲ ನಾನು ಬುಲ್ಲೆಟಲ್ಲಿ ವೀಲಿಂಗ್ ಹೊಡಿತಿದ್ದೆ. ನನ್ನ ಬೈಕ್ ಇದೆ ನೋಡಿ, ರವಿ ಸರ್ ಕೊಟ್ಟಿದ್ದದು, ಇದರಲ್ಲಿ ಮಲ್ಲಾದಲ್ಲೆಲ್ಲ ಐತಲ್ಲ, ಆ ಬೈಕೇ ಅದು. ಗಿಫ್ಟ್ ಕೊಟ್ಟರು ನನಗೆ. ಅವ್ರು ಹೇಳಿದ್ರು, ಯಾರಿಗೆ ಕೊಡೋಕ್ಕಿಂತ ನಿನಗೆ ಕೊಡೋದೇ ಅದು ವರ್ತ್ ಅಂತ ಅನಿಸ್ತು ಅವ್ರಿಗೆ ಅಂತ. ಭಾಳ ಫೈರ್ ಇತ್ತು ಅವರು. ಈಗಲೂ ಹಂಗೆ ಅವ್ರೇನು ಆವತ್ತು ಹೆಂಗಿದ್ದಾರೆ, ಇವತ್ತು ಹಂಗೆ ಇದ್ದಾರೆ. ನಾನು ಟೈಮ್ ಸಿಕ್ಕಿದಾಗೆಲ್ಲ ಹೋಗಿ ಮೀಟ್ ಮಾತಾಡ್ತಾ ಇರ್ತೀನಿ. ಅವತ್ತೇನಿದ್ದಾರೆ, ಮೈಂಡ್ಸೆಟ್ ಅಂತೂ ಚೇಂಜ್ ಆಗಿಲ್ಲ ಅವರು. ಒಂದು ನಮ್ಮ ಕಲಾವಿದ ಅಂತ ಸಿನಿಮಾ ಮಾಡಿದೆ, ಅದು ಭಾಳ, ಯಾಕಂದರೆ ಅವರು ಹುಚ್ಚನ್ ಕ್ಯಾರೆಕ್ಟ್ರು. ನಾನೊಂದು ಕಾಂಟಸ ಕಾರ್ ತೊಗೊಂಬಂದು ಸ್ಕಿಡ್ ಮಾಡಿ ನಿಲ್ಲಿಸ್ಬೇಕು. ಅವರು ಹುಚ್ಚ ಆಗಿರೋಕ್ಕಿಂತ ಆ ಕ್ಯಾರೆಕ್ಟ್ರ್ ಹುಚ್ಚ ಅಲ್ವಾ, ಸೊ ಅವ್ರಿಗೆ ಹಿಂದಕ್ಕೆ ಹೋಗೋಕ್ಕೂ ಮುಂದಕ್ಕೆ ಹೋಗೋಕ್ಕೂ ಬರೋಲ್ಲ, ಎಲ್ಲ ಅವಾಯ್ಡ್ ಮಾಡಿದರೆ ಆರ್ಟಿಫಿಷಿಯಲ್ ಅನಿಸ್ಬಿಡುತ್ತೆ ಅದು. ನಾನು ಬಂದು ಹೊಡೆದ್ರೆ ಅವ್ರು ಅಲ್ಲೇ ನಿಂತಿರಬೇಕು. ಆ ಕಾನ್ಫಿಡೆನ್ಸ್ ನನ್ನ ಮೇಲೆ ಮಾತ್ರ ಇತ್ತು ಅವ್ರಿಗೆ. ಒಂಚೂರು ಅಲ್ಲಾಡಿಲ್ಲ ಅವರು. ಜಸ್ಟ್ ಬ್ಯಾಕ್ ಹಿಂಗೆ ಬಂದು ಹಿಂಗೆ ಟರ್ನ್ ಆಗಿ ಹಿಂಗೆ ಹೊಡಿತಿದೆ, ಹಿಂಗೆ ಬರುತ್ತೆ. ಜಸ್ಟ್ ಒಂದು 1 feet ಡಿಸ್ಟೆನ್ಸಲ್ಲಿ ಮಿಸ್ ಆಗುತ್ತೆ. ಆಮೇಲೆ ಇದು ಏಕಾಂಗಿ ಆ ಸ್ಯಾಂಟ್ರೋಮ್ಯಾಟ್ರೆಲ್ಲ ಗೊತ್ತಲ್ಲ, ಏಕಾಂಗಿದು ಕ್ಲೈಮ್ಯಾಕ್ಸ್ ಫೈಟು ಸೂಪರ್ ಫೈಟ್ ಅಲ್ಲ ಅದು. ಶಿವಣ್ಣಂದು ಒಂದು ದೊಡ್ಡ ಇನ್ಸಿಡೆಂಟ್ ಇದೆ ನನಗೆ. ರಾಕ್ಷಸ ಅಂತ ಒಂದು ಸಿನಿಮಾ. ಆ ಸಿನಿಮಾದಲ್ಲಿ ಏರ್ಕ್ರಾಫ್ಟಿಗೆ ಆಪೋಸಿಟ್ ನಾವು ಬರಬೇಕು, ಕ್ವಾಲೀಸಲ್ಲಿ. ಜಕ್ಕೂರು ಏರ್ಪೋರ್ಟಲ್ಲಿ ಶೂಟ್ ಮಾಡಿದ್ವಿ, ಫ್ಲೈಟಲ್ಲಿ ಶೂಟ್ ಮಾಡಿ. ಫ್ಲೈಟ್ ಬರ್ತಾ ಇರ್ತದೆ, ಅದಕ್ಕೆ ಆಪೋಸಿಟ್ ರನ್ವೇದಲ್ಲೇ ಬರಬೇಕು ನಾವು, ಆಪೋಸಿಟ್ ಬಂದು ಫ್ಲೈಟ್ನ ಮಿಸ್ ಮಾಡಿ ಹಿಂಗೆ ಸ್ಕಿಡ್ ಮಾಡಿ ಫಾಲೋ ಮಾಡಬೇಕು. ಇದು ನಾನು ಒಂದು ಸಾರಿ ಮಾಡಿದೆ,
ಅವರು ಜಾಲಿ ನಾನೇ ಮಾಡ್ತೀನಿ ಅಂದರು ಶಿವಣ್ಣ. ನಾನು ಹೇಳಿದೆ ಅವ್ರಿಗೆ, ಸರ್ ಬೇಡ ಸ್ವಲ್ಪ ರಿಸ್ಕ್, ಯಾಕಂದರೆ ವಿಂಗ್ಸ್ ಬಂದು ಅದು ಫ್ಯೂಲ್ ಟ್ಯಾಂಕ್ ಅದು. ಹೌದು, ಅದೇನಾದ್ರು ಟಚ್ ಕಿಚ್ ಆಗಿಬಿಟ್ರೆ ಹತ್ಕೊಂಡ್ಬಿಡ್ತದೆ ಅದು. ಇಲ್ಲ ಮಾಡ್ತೀನಿ ಅಂತೇಳಿ ಕೂತ್ಕೊಂಡ್ರು. ಬಟ್ ಅವರು ಒಳ್ಳೆ ಡೇರಿಂಗ್ ಅವರು ಯಾವುದಕ್ಕೂ ಹಿಂದೆ ಹೋಗಲ್ಲ. ಇವನ್ ಹೋಗ್ತಿದ್ದಂಗೆ ಅಲ್ಲಿ ಬರ್ತಿದ್ದಂಗೆ ಎಳೆದ್ರು ಒಂಚೂರು ಡಿಲೇ ಆಗೈತೆ, ಎಳೆದಿದ್ದು ಹಾಗೆ ಎತ್ಬಿಡ್ತು ಗಾಡಿ, ಉಲ್ಟಾಯಿತು ಗಾಡಿ. ನಾನು ಶಿವಾರ್ಜುನು ಇದ್ದರು ಗಾಡಿ ಒಳಗಡೆ, ಹಂಗೆ ಹಾಕಿ ಸೀಟ್ಗೆ ಹಾಕಿ ಲಾಕ್ ಮಾಡ್ಕೊಂಡೆ ಅವ್ರಿಗೆ. ಲಾಕ್ ಮಾಡಿ ಹಂಗೆ ಪಲ್ಟೆ ಆಯಿತು ಗಾಡಿ. ಬಿಟ್ಟಿದ್ರೆ ಈ ರೋಲಾಗ ಅವ್ರ ಮೇಲೆ ರೋಲ್ ಆಗಿಬಿಡ್ತಾಯಿತ್ತು ಗಾಡಿ. ಈ ಗ್ಲಾಸೆಲ್ಲ ಇದೆಲ್ಲ ಓಪನ್ ಇದೆ, ಸೀಟ್ ಬೆಲ್ಟ್ ಹಾಕಿಲ್ಲ. ಅದೊಂದು ಇನ್ಸಿಡೆಂಟ್ ಭಾಳ. ನಾನು ಗಾಡಿಯಲ್ಲಿದ್ದೆ, ಅವರು ಶಿವಾರ್ಜುನು ಇದ್ದರು ಗಾಡಿಯಲ್ಲಿ. ಈಗ ಪ್ರೊಡ್ಯೂಸರ್ ಆಗಿದ್ದಾರಲ್ಲ ಶಿವಾರ್ಜುನ್. 34 ಇಯರ್ಸಲ್ಲಿ ಭಾಳ ಒಂದು ಇನ್ಸಿಡೆಂಟ್ ನನಗೆ ಮರೆಯೋಕ್ಕಾಗಲ್ಲ. ನಮ್ಮ ಶಂಕರ್ನಾಗ್ ಅವರು ಸಿನಿಮಾದಲ್ಲಿ ಬಲೆ ಚತುರ ಅಂತ ಮಾರುತಿ ಅವರು ಪ್ರೊಡ್ಯೂಸರ್ ಆಗಿದ್ದರು. ಆ ಸಿನಿಮಾದಲ್ಲಿ ಬೈಕಲ್ಲಿ ಜಂಪ್ ಆಗುವಾಗ ಕೆಳಗಡೆಯಿಂದ ಬಾಂಬ್ ಹೊಡಿತಾರೆ. ಆ ಬಾಂಬ್ ಒಂಚೂರು ಮೇಲೆ ನನ್ನ ಕಣ್ಣು ಪಾಸ್ ಆದಮೇಲೆ ಹಿಂಗೆ ಹೊಡಿಬೇಕು ಅವರು. ಶಿವಯ್ಯ ಫೈಟ್ ಮಾಸ್ಟ್ರು ಅವ್ರೇನು ಮಾಡಿದ್ರು, ಸ್ವಲ್ಪ ಅರ್ಲಿ ಹೊಡೆದ್ರು, ಫುಲ್ ಕಣ್ಣು ಹೊಡೆದಾಯಿತು. ಹಂಗೆ ಬಿದ್ದೆ ಅಲ್ಲಿ ಬಿದ್ದು ಕಾಲರು ರಿಬ್ಸ್ ಎಲ್ಲ ಫ್ರ್ಯಾಕ್ಚರ್ ಆಯಿತು. 4 ರಿಬ್ಸು ಕಾಲರು. ಇವತ್ತು ಜಾಯ್ನ್ ಆಗಿಲ್ಲ, ಹಂಗೆ ಇದೆ. ಪುಟ್ನಂಜ ಕಾರ್ ಒಳಗಡೆನೇ ಒಂದು ಫೈಟ್ ಇದೆ. ಅದೇ ಒಂದು ಭಾಳ ಕಾಂಪ್ಲಿಕೇಟೆಡ್ ಫೈಟ್ ಇದೆ, ಯಾಕಂದರೆ ಕಾರ್ ಒಳಗಡೆನೇ ಹೊಡಿಯೋದು. ನೀವು ಅದು ವೀಡಿಯೋಸ್ ಕೊಡ್ತೀನಿ ನಾನು, ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಅದೇ ಥರ ಫೈಟರ್ಸ್ ಬೀಳುವಾಗ ಬೇರೆ ಗಾಡಿಗಳಿಗೆ ಎಲ್ಲ ಮಿಸ್ ಆಗೋದು. ಫುಲ್ ರನ್ನಿಂಗೆಲ್ಲ ಇರುತ್ತೆ ಗಾಡಿ, ಫುಲ್ ಮೂಮೆಂಟ್ ಫೈಟ್. ಸೀತಾರಾಮ್ ಕ್ಯಾಮ್ರಾಮನ್, ಬ್ರಿಲಿಯಂಟ್ ಕ್ಯಾಮ್ರಾಮನ್. ಆವಾಗೆಲ್ಲ ನಮ್ಗೆ ಇಷ್ಟು ಫೆಸಿಲಿಟೀಸ್ ಇಲ್ಲ. ಈಗ ನಮ್ಗೇನು ಗೋಪ್ರೋಸ್ ಇದೆ, ಅದಿದೆ, ಎಲ್ಲಿ ಬೇಕಾದ್ರೆ ಇಡ್ಬೋದು, ವೈಡಾಗಿ ಇಡ್ಬೋದು ಎಲ್ಲ. ಏನು ಮಿನಿಮಮ್ ಫೆಸಿಲಿಟೀಸಲ್ಲಿ ಆವಾಗ ಮಾಡಿರೋ ಥರ ಇವತ್ತು ಯಾರೂ ಆ ಅಟೆಂಪ್ಟೇ ಮಾಡಲ್ಲ. ಏನಿದೆ ಗ್ರಾಫಿಕ್ಸಲ್ಲಿ ವರ್ಕೌಟ್ ಮಾಡ್ಕೋತೀವಲ್ಲ, ನಾವೇ ಮಾಡ್ಕೋತೀವಿ. ಏನಂದರೆ ಈಗ ಯಾರು ಹೀರೋ ಮಾಡಿದ್ರು, ಈಗ ಮಲಯಾಳಮಲ್ಲೆಲ್ಲ ನಾವು ಅದನ್ನೇ ಮಾಡ್ತೀವಿ. ಈ ಫೇಸೇ ಕಟ್ ಆ್ಯಂಡ್ ಪೇಸ್ಟ್ ಮಾಡ್ಬೋದು. ಫೈಟ್ರ್ ನಾನು ಗಾಡಿ ಓಡಿಸ್ಬಿಟ್ಟು ಈಗ ಮಮ್ಮೂಟಿ ಫೇಸ್ ಬೇಕಾದರೆ ಹಂಗೆ ಕಟ್ ಆ್ಯಂಡ್ ಪೇಸ್ಟ್ ಮಾಡ್ಬೋದು. ಯಾರಿಗೂ ಗೊತ್ತಾಗಲ್ಲ ರೀಲ್ಸ್. ಯಾಕೆಂದರೆ ನಿಮ್ಗೆ ಆಬ್ಜೆಕ್ಟ್ ನೋಡಿ, ನಿಮಗೆ ಗ್ರಾಫಿಕ್ಸಲ್ಲಿ ಯಾವಾಗ ಇದು ಬರುತ್ತೋ, ಸ್ಟಂಟ್ಸಲ್ಲಿ ಗ್ರಾಫಿಕ್ಸಲ್ಲಿರುವಾಗ ನಿಮಗೆ ಆಬ್ಜೆಕ್ಟು ಒಂದು ಮನುಷ್ಯ ದೊಡ್ಡದಾಗಿರ್ತಾನೆ, ಇಲ್ಲ ಗಾಡಿ ಹ್ಯೂಜ್ ಆಗಿರ್ತದೆ, ಆ ರೋಟೇಷನ್ ಎಲ್ಲ ಭಯಂಕರವಾಗಿ ಕಾಣಿಸ್ತದೆ. ಬಟ್ ಆಗ ಥಿಯರಿನೇ ಕರೆಕ್ಟ್ ಇರಲ್ಲ, ಆ ಗ್ರಾಫೇ ಕರೆಕ್ಟ್ ಇರಲ್ಲ. ಆಬ್ಜೆಕ್ಟ್ಗಳು ದೊಡ್ಡದಾಗಿರುತ್ತೆ ಇಲ್ಲ ಚಿಕ್ಕದಾಗಿರುತ್ತೆ. ಸೊ ಟೆಕ್ನಾಲಜಿಯಲ್ಲಿ ಯಾರು ರಿಯಲ್ ಸ್ಟಂಟೇ ಹೆವಿ ರಿಸ್ಕ್ ಇದೊಂದು. ಆಮೇಲೆ ಒಂದು ದೇವರಾಜ್ ಅವ್ರ ಸಿನಿಮಾ ಇಲ್ಲ ಲಾಕೌಟ್ ಜೊತೆ ವರ್ಕ್ ಮಾಡಿದ್ದೀನಿ. ಮಾನವ 2022 ಅಂತ ಒಂದು ಸಿನಿಮಾ ಇತ್ತು. ಅದರಲ್ಲಿ ಒಂದು ಸೂಪರ್ ಡಿಲೆಕ್ಸ್ ಬಸ್ಸನ್ನ ಟಾಪಲ್ ಮಾಡೋದು. ಬಸ್ಸು ರನ್ನಿಂಗಲ್ಲಿ ಬಂದು ಹಿಂಗೆ ಪಲ್ಟಿ ಆಗುತ್ತೆ. ಹಾಂ, ಅದಾದಮೇಲೆ ಎಲ್ಲ ಈ ಕೈ ಎಲ್ಲ ಡಿಸ್ಲೊಕೇಟ್ ಆಗೋಯ್ತು. ಯಾರೂ ಮಾಡಿರಲಿಲ್ಲ, ಎಲ್ಲ ಬಸ್ಸು ಎಲ್ಲ ಸ್ಲೋಪಲ್ಲಿ ನಿಲ್ಲಿಸ್ಬಿಟ್ಟು ತಳ್ಳಿಬಿಡ್ತಾಯಿದ್ರು. ಹಂಗೆ ಎಲ್ಲ ಟಾಪಲ್ ಮಾಡಿರೋ. ನಾನೇ ರನ್ನಿಂಗಲ್ಲಿ ಮಾಡಿದ್ದು ಫಸ್ಟ್. ಲಾಕೌಟ್ ಡೆತ್ ಆಲ್ಮೋಸ್ಟ್ ಎಕ್ಸೆಪ್ಟ್ ಆ ಬೈಕ್ ಇದು ಡಬಲ್ ಡಕ್ಕರ್ ಜಂಪ್ ಇತ್ತಲ್ಲ, ಅದೊಂದು ನಾನೇ ಮಾಡಬೇಕಿತ್ತು. ಸ್ವಲ್ಪ ನಮಗೆ ಫೈನಾನ್ಷಿಯಲ್ಸ್ ವರ್ಕೌಟ್ ಆಗಿಲ್ಲ, ಅದಕ್ಕೆ ನಾನು ಮಾಡಿಲ್ಲ. ಅದು ಬೇರೆ ಶಿವು ಆಮೇಲೆ ರವಿ ಅಂತ ಇಬ್ಬರು ಹುಡುಗರು ಫಸ್ಟ್ ಟೈಮ್ ಮಾಡ್ತಾಯಿದ್ರು. ಆಮೇಲೆ ಫಸ್ಟ್ ಟೈಮ್ ಈ ಬಸ್ ಓವರ್ ಮಾಡೋದೆಲ್ಲ ಒಂದು ಕ್ಯಾಲ್ಕುಲೇಷನ್ ಇದೆ. ನಾನೆಲ್ಲ ಹೆಂಗಂದರೆ ಒಂದು ಕೈ ಗಾಡಿ ಓವರ್ ಮಾಡಿ, ಕಾರ್ ಓವರ್ ಮಾಡಿ, ಲಾರಿ ಓವರ್ ಮಾಡಿ ಆಮೇಲೆ ಬಸ್ಸಿಗೆ ಬರಬೇಕು. ಡಬಲ್ ಡಕ್ಕರ್ ಬಸ್ಸು ಏನು ಕ್ಯಾಲ್ಕುಲೇಷನೇ ಇಲ್ಲ. ಸ್ಪೀಡ್ ನಾನು ಹೇಳ್ಕೊಟ್ಟಿದ್ದೆ, ಅದು ಅವ್ರು ನಂಬಿಲ್ಲ. ನಾನು ಹೇಳಿದೆ ಯಾವ ಸ್ಪೀಡಿಗೆ ಬರಬೇಕು, ಆ ಸ್ಪೀಡಿಗೆ ಮೇಲೆ ಬಂದರೆ ಆಚೆ ಹೋಗ್ತೀರಾ ಅಂತ ಹೇಳಿದೆ. ಕೇಳಿಲ್ಲ, ಹಂಗೆ ಆ ಇನ್ಸಿಡೆಂಟ್ ಆಯಿತು, ಲಾಕಪ್ ಆಯ್ತದೆ. ಇನ್ಎಕ್ಸ್ಪೀರಿಯನ್ಸೇ ಖಂಡಿತ. ಈಗ ನಾವು ಇವತ್ತು ನಮಗೆ ಒಂದು ಇಷ್ಟು ಬ್ಯುಸಿಯಾಗಿರೋ ಕಾರಣ ಏನಂದರೆ ನನ್ನ ಎಕ್ಸ್ಪೀರಿಯನ್ಸೇ ಅಲ್ವಾ.
ಈಗ ನನ್ನ ಸೈಡಿಂದ ರವಿ ಸರ್ಗೆ ಕೇಳಿ ನೋಡಿ, ಯಾರಿಗೂ ಇವತ್ತು ನಾನು ಸೇಫಾಗಿ ಮಾಡೋ ಥರ ನಾನು ಇಷ್ಟು ಸೇಫಾಗಿ ಮಾಡಿದ್ದೀನಿ. ಇದುವರೆಗೂ ಯಾರಿಗೂ ಒಬ್ಬ ಫೈಟ್ರಿಗೂ ನನ್ನ ಕಡೆಯಿಂದ ಏಟಾಗಿಲ್ಲ. ನಾನು ಅದು ಮಾಡಿಸೋದು ಇಲ್ಲ ಆ ಥರ. ನನಗೆ ಏಟಾಗಿದೆ ಹೊರತು ನಮ್ಮ ಫೈಟರ್ಸ್ಗೆ ಯಾರಿಗೂ ಏಟಾಗಿಲ್ಲ. ಈ ಲ್ಯಾಕ್ ಆಫ್ ಡೆತ್ನ ಬೇರೆ ನೀವು ಮಾಡಿದ ಆ್ಯಕ್ಷನ್ ಬ್ಲಾಕ್ಸ್ ಬೇರೆ ಒಂದು ಜೀಪ್ ಜಂಪ್ ಇತ್ತು ಡಾಬಾ ಒಳಗಡೆ, ಆಮೇಲೆ ಒಂದು ಮೆಟಡೋರ್ ಜಂಪ್ ಮಾಡಿದ್ದೀನಿ, ಆಮೇಲೆ ಟೆಂಪೋ ಟ್ರಾವೆಲರ್ ಚೇಸ್ ಇತ್ತಲ್ಲ ಅದೆಲ್ಲ ನಾನೇ ಮಾಡಿದ್ದು. ಆಮೇಲೆ ಬಿಗಿನಿಂಗ್ ಓಪನಿಂಗೆಲ್ಲ ನಾನು ಇದ್ದೀನಲ್ಲ, ಓಪನಿಂಗ್ ಸಾಯಿ ಕುಮಾರ್ ಒಂದು ಡ್ರೀಮ್ ಫೈಟ್ ಇದೆಲ್ಲ, ಬ್ಯಾಂಕ್ ರಾಬರಿ, ಅದು ನಾನು ತಾನೆ ಓಪನಿಂಗ್ ಇರೋ ಆ ಫೈಟ್ ನಾನು ಆ್ಯಕ್ಟ್ ಮಾಡಿದ್ದೆ. ಸುಮಾರು ಪಿಕ್ಚರ್ ಆ್ಯಕ್ಟ್ ಮಾಡಿದ್ದೀನಿ ನಾನು. ಇದು ಮಾತ್ರ ಅಲ್ಲ, ತೆಲುಗು, ತಮಿಳು, ಮಲಯಾಳಮಲ್ಲಿ ಎಲ್ಲ ಮಾಡಿದ್ದೀನಿ. ನಮ್ಮ ಕನ್ನಡದ ಸಿನಿಮಾ ಇಂಡಸ್ಟ್ರಿಗೂ ಬೇರೆ ಆಲ್ಮೋಸ್ಟ್ ಇಂಡಿಯಾದ ವರ್ಕ್ ಮಾಡಿದ್ರು, ಏನಾದರೂ ವ್ಯತ್ಯಾಸ ಇದೆ? ಅಲ್ಲಿ ಮಲಯಾಳಮಲ್ಲಿ ಏನಂದರೆ ಸಬ್ಜೆಕ್ಟ್ ಎಲ್ಲ ಭಾಳ ರಾ ಇರುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಎಲ್ಲ ನಾವು ಸ್ಟ್ರೈಟ್ ಸಬ್ಜೆಕ್ಟು ಮಾಡ್ತಾರೆ, ಬಟ್ ಸುಮಾರೆಲ್ಲ ರೀಮೇಕ್ಸಲ್ಲೇ ಇರ್ತದಲ್ಲ. ಆಮೇಲೆ ಇಲ್ಲಿ ಭಾಳ ಎಕ್ಸೆಪ್ಟ್ ಸೂಪರ್ ಸ್ಟಾರ್ಸ್ ಸಿನಿಮಾ ಬಿಟ್ಟರೆ ಬೇರೆ ಸಿನಿಮಾದೆಲ್ಲ ಬಡ್ಜೆಟ್ ಕನ್ಸ್ಟೆಂಟ್ಸ್ ಭಾಳ ಇರ್ತದೆ. ಬೇರೆ ಲ್ಯಾಂಗ್ವೇಜ್ ಅಂದರೆ ಬಡ್ಜೆಟೆಲ್ಲ ಜಾಸ್ತಿ. ತೆಲುಗು, ತಮಿಳಲ್ಲೆಲ್ಲ ಒಳ್ಳೆ ಬಡ್ಜೆಟ್ ಇರುತ್ತೆ. ನಾವು ಏನು ಬೇಕಾದ್ರೂ ನಮ್ಮ ಎಕ್ಸ್ಪೆಕ್ಟೇಷನ್ಸು, ಇಮ್ಯಾಜಿನೇಷನ್ಸ್ ಹೇಳಿದರೆ ಎನ್ಕ್ಯಾಶ್ ಮಾಡಿ ಅಂತಾರೆ. ಅದು ರವಿ ಸರ್ ಮಾಡ್ತಾರೆ. ನಮಗೆ ಏನಾದರೂ ಎಕ್ಸ್ಟ್ರಾರ್ನರಿ ಮಾಡಬೇಕಂದ್ರೆ ರವಿ ಸರ್ ಮಾಡ್ತಾಯಿದ್ರು. ಇತ್ತೀಚೆಗೆ ನಮ್ಮ ಸೂರ್ಯ ಅವರು ಇದು ಟಗರುನೇ ಮಾಡಿದ್ದು. ಟಗರು ಬ್ರಿಲಿಯಂಟ್ ಆಗಿತ್ತು. ನೀವು ಕ್ಲೈಮ್ಯಾಕ್ಸ್ ಫೈಟ್ ನೋಡಿದ್ರಲ್ಲ ಟಗರು, ಅದು ನಾನೇ ಮಾಡಿದ್ದು. ಆ ಲಾರಿಂಗ್ ಎಲ್ಲ ವೀಲಿಂಗ್ ಅದೇ ಥರ ಫೈಟ್ಸ್ ಗಿಟ್ಸ್ ಎಲ್ಲ ಭಾಳ ರಾ ಆಗಿತ್ತಲ್ಲ ಅದು. ಟಗರು ಜಸ್ಟ್ ಮಿಸ್ಗಳು ಬೇಜಾನಿದೆ ಅದರಲ್ಲಿ. ಒಂದು ಟ್ರಕ್ ಟ್ಯಾಂಕರೆಲ್ಲ ಹೊಡೀತಲ್ಲ, ಅದೆಲ್ಲ ಸುಮಾರು ಜನ ಮಿಸ್ ಅದು. ಕನ್ನಡ ಅಂದರೆ ವಿ ಹ್ಯಾವ್ ರಿಸ್ಟ್ರಿಕ್ಟೆಡ್ ಬಡ್ಜೆಟ್ ಅಲ್ವಾ. ಬೇರೆ ಲ್ಯಾಂಗ್ವೇಜ್ ಅಂದರೆ ಈಗ ತೆಲುಗು ಎಲ್ಲ ಮಾಡುವಾಗ ಭಾಳ ಕಂಡೀಷನ್ಸ್ ಏನಿರಲ್ಲ, ರಿಸ್ಟ್ರಿಕ್ಷನ್ಸ್ ಏನಿರಲ್ಲ, ಏನು ಬೇಕೋ ಮಾಡಿ ಚೆನ್ನಾಗಿ ಮಾಡಿ ಅಂತಾರೆ. ಇದೆಲ್ಲ ನಾನೇ ಮಾಡಿದ್ದು. ಬೆಜವಾಡ ಮಾಡಿದ್ದೀನಿ ನಾನು. ಆಮೇಲೆ ಇದು ಈ ಲೇಟೆಸ್ಟ್ ನಕ್ಷತ್ರಂ ಕೃಷ್ಣವಂಶಿ ಅದು ಮಾಡಿದ್ದೀನಿ. ಸುಮಾರು ಚಿರಂಜೀವಿ ಅವರ ಅಣ್ಣಯ್ಯ, ತೆಲುಗು ಸುಮಾರು ಪಿಕ್ಚರ್ ಮಾಡಿದ್ದೀನಿ ನಾನು. ಮಾಸ್ಟರ್ ಆಗಿ ಎಲ್ಲ ವಯಸ್ಸು. ಈವನ್ ನಮ್ಮ ಇವ್ರದ್ದು ರಿಷಿ ಕಪೂರ್ದು ಲಾಸ್ಟ್ ಫಿಲ್ಮ್ ನಾನೇ ಮಾಡಿದ್ದು. ಇತ್ತೀಚೆಗೆ ಫೈಟಿಗೆ ಫೇಮಸ್ ಆಗಿದ್ದೀನಿ ನಾನು. ಈಗ ಟಗರು ತಗೊಳ್ಳಿ, ಪಾಪ್ಕಾರ್ನ್ ಮಂಕಿ ಟೈಗರ್ ಎಲ್ಲ ಫೈಟು ನಾನೇ ಮಾಡಿದ್ದು. ಆಮೇಲೆ ಮಲಯಾಳಮಲ್ಲಿ, ತೆಲುಗಲ್ಲೆಲ್ಲ ಫೈಟಲ್ಲೇ ಫೇಮಸ್ ಆಗಿದ್ದೀನಿ. ಏನಂದರೆ ನನಗೆ ಬ್ರ್ಯಾಂಡ್ ಮಾಡಿಬಿಟ್ಟಿದ್ರು. ಜಾಲಿ ಅಂದರೆ ಬೇರೆ ವೆಹಿಕಲ್ಸ್ ಅಂತ ಬ್ರ್ಯಾಂಡಿಂಗಲ್ಲಿ ಇತ್ತು. ಈಗ ಅಂಗಮಾಲಿ ಡೈರೀಸ್ ಅಂತ ಒಂದು ಸಿನಿಮಾ ಬಂದಿದೆ ಗೊತ್ತಾ, ನಾನೇ ಮಾಡಿದ್ದು ಎಲ್ಲ ಫೈಟು. ಅದು ಬೇರೆ ಫೈಟ್ ತಾನೇ ಇರೋದು. ಹಾಂ, ಇವನು ಇದಾನಲ್ಲ, ವಿಲನ್ ಆಗಿದಾನಲ್ಲ ಅದರಲ್ಲಿ. ಬ್ಯಾಂಗ್ಳೂರು ಬಂದಲ್ಲ, ನಾನು ಕೇರಳದಲ್ಲಿ ಸುಮಾರು ಸಿನಿಮಾಸ್ ಮಾಡಿದ್ದೀನಿ ನಾನು. ಮಮ್ಮೂಟಿ, ಮೋಹನ್ ಲಾಲ್, ದುಲ್ಕರ್, ಫಗತ್ ಫಾಸಿಲ್ ಎಲ್ಲ ಲೀಡಿಂಗ್ ಆರ್ಟಿಸ್ಟ್ ಮಾಡಿದ್ದೀನಿ. ಇವತ್ತು ಮ್ಯಾಕ್ಸಿಮಮ್ ಸಿನಿಮಾಸ್ ಮಾಡ್ತಾಯಿದ್ದೀನಿ ಕನ್ನಡ, ಮಲಯಾಳಮಲ್ಲಿ. ಹೌದು, ಡೇ ಒಂದು ಪಿಕ್ಚರ್, ನೈಟ್ ಒಂದು ಪಿಕ್ಚರ್ ಮಾಡ್ತಾಯಿದ್ದೆ ನಾನು ಲಾಕ್ಡೌನ್ ಮುಂಚೆ. ವೆರಿ ನೈಸ್. ಸೊ ನಾವು ಅಂಗಮಾಲಿ ಡೈರಿ ಕ್ಲೈಮ್ಯಾಕ್ಸ್ 11 minutes ಸಿಂಗಲ್ ಶಾಟ್ ಕ್ಲೈಮ್ಯಾಕ್ಸ್. ಅವರ್ ಎಕ್ಸ್ಪೀರಿಯನ್ಸ್, ಹೌ ಡಿಡ್ ಯು ಪ್ಲಾನ್ ಇಟ್? ಸೊ ಅದು ಲಿಜೋ ಜೋಶ್ ಪಲ್ಲಿಶೇರಿ ಅಂತ ಡೈರೆಕ್ಟ್ರು, ವೆರಿ ಗ್ರೇಟ್ ಡೈರೆಕ್ಟ್ರ್ ಅವರು. ಕಾನ್ಸೆಪ್ಟ್ ಅವರೇ ಹೇಳಿದ್ದು, ವಿತ್ 1200 ಜೂನಿಯರ್ ಆರ್ಟಿಸ್ಟು ಎಲ್ಲ ಮಾಡಿ ಕಂಪ್ಲೀಟ್ ಸೀನ್ ಜೊತೆನೇ ಫೈಟ್ಗೆ ಟ್ರಾವೆಲ್ ಆಗುತ್ತೆ, ಆ್ಯಕ್ಷನ್ ಎಲ್ಲ. ಸೊ 11 minutes ಸಿಂಗಲ್ ಶಾಟ್, 6ನೇ ಟೇಕ್ ಓಕೆ ಆಯ್ತು. ಅದು ನಾವು ಮೂರು ದಿವಸ ರಿಹರ್ಸಲ್ ಮಾಡಿದ್ದೀವಿ. ಆಮೇಲೆ ಒಂದು 2 days ಟೇಕ್
ಟೋಟಲ್ 5 ಡೇಸಲ್ಲಿ ಮಾಡಿದ್ದು. ಒಂದು ರವಿ ಸರ್ದು ಒಂದು ಕಲಾವಿದ ಅಂತ ಒಂದು ಸಿನಿಮಾ, ಅದರಲ್ಲಿ ರವಿ ಸರ್ ಕುದುರೆ ಮೇಲೆ ಇರ್ತಾರೆ, ನಾವೆಲ್ಲ ಕಾರಲ್ಲಿ ಟ್ರಾಫಿಕಲ್ಲಿ ಇರ್ತೀವಿ. ಹೋಗ್ತಾ ಹೋಗ್ತಾ ಒಂದು ಪೋಲ್ ನೋಡಿರಲ್ಲ ರವಿ ಸರ್, ಕಬ್ಬನ್ ಪಾರ್ಕ್ ಒಳಗಡೆ ಲ್ಯಾಂಪ್ ಪೋಲ್, ಅದು ಹೊಡೆದು ಬಿದ್ದರು. ನಾನು ಜಸ್ಟ್ ಮಿಸ್ ಮಾಡಬೇಕು, ಮಿಸ್ ಮಾಡಿದೆ, ಆ ಪೋಲ್ಗೆ ಹೊಡೆದು ಬಿದ್ದರು. ಆವತ್ತಿಂದ ಇವತ್ತವರೆಗೂ ಅವ್ರಿಗೆ ಬ್ಯಾಕ್ ಪೇನ್ ಹೋಗಿಲ್ಲ. ಒಳ್ಳೆ ಹಾರ್ಸ್ ರೈಡರ್ ಅವರು, ಅವ್ರ ಕೈಯಿಂದ ಆ ಮಿಸ್ಟೇಕ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಟೈಮ್ ಏನಾಯಿತೋ ಗೊತ್ತಿಲ್ಲ, ಅದೊಂದು ನೋಡಿಲ್ಲ ಅವರು. ಹಾಂ, ಒಳ್ಳೆ ರೈಡರ್ ಅವರು. ಹೌದೌದು. ಸೇಫ್ಟಿಗೆ ನಮ್ಗೇನು ಪ್ಯಾಡಿಂಗ್ಸ್ ಇರುತ್ತೆ. ಇತ್ತೀಚೆಗೆ ಸ್ವಲ್ಪ ರಿಸ್ಕ್ ಕಡಿಮೆ ಇದೆ, ಯಾಕಂದರೆ ರೋಪ್ಸಲ್ಲಿ ಇದೀವಲ್ಲ, ರೋಪ್ಸ್ ಹಾರ್ನೆಸ್ ಎಲ್ಲ ಯೂಸ್ ಮಾಡೋಕ್ಕೆ ಕಡಿಮೆ ಇದೆ. ಆದ್ರೂ ನಮ್ಮದು ಈ ವೆಹಿಕಲ್ ಸಮಾಚಾರ ಸ್ವಲ್ಪ ರಿಸ್ಕೇ ಅದು. ಅದೆಲ್ಲ ಲೈವೇ ಮಾಡ್ತಾ ಇದ್ದೀನಿ, ಇವತ್ತು ಲೈವೇ ಮಾಡ್ತಾ ಇದ್ದೀನಿ. ದಾನಿಶ್ ಸೇಟ್ದು ಆಟೋ ವೀಲಿಂಗಲ್ಲಿ ಹೋಯ್ತಲ್ಲ ಫಿನಿಶಿಂಗ್ ಒಂದೇ ವೀಲಲ್ಲಿ, ಅದೆಲ್ಲ ರೋಪೇ ಅದು. ಬಟ್ ಅದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡೋದು, ಹೆಂಗೆ ಪ್ಲೇ ಮಾಡೋದು, ಹೆಂಗೆ ನ್ಯಾಚುರಲಾಗಿ ಫೀಲ್ ಮಾಡಿಸೋದು ಅನ್ನೋದೇ ಒಂದು ದೊಡ್ಡ ಟಾಸ್ಕ್ ಅದು. ಬಟ್ ನಾನು ಯಾರಿಗೂ ಅಡ್ವೈಸ್ ಮಾಡಲ್ಲ. ಈ ನನ್ನ ಪೊಸಿಷನಲ್ಲಿ ರಿಯಲ್ ಎಸ್ಟೇಟ್ ಮಾಡಿರೋರೆಲ್ಲ ಎಲ್ಲೋ ಇದ್ದಾರೆ. ಸಿನಿಮಾ ಒಂದು ಪ್ಯಾಷನ್ ಸರ್. ಸಿನಿಮಾ ಆ ಟೈಮ್ಗೆ ಓಕೆ, ನಮಗೆ ರಿಯಲ್ ಎಸ್ಟೇಟ್ ಅಂದರೆ ಅವಾಗ ಯಾರು ಬ್ರೋಕರ್ ಕೆಲಸ ಮಾಡ್ತಾರೆ ಅನ್ನೋ ಲೆವೆಲಲ್ಲಿ ಇತ್ತು. ಬಟ್ ಇವತ್ತು ರಿಯಲ್ ಎಸ್ಟೇಟೇ ಅಲ್ವಾ ಎಲ್ಲರೂ ಎನ್ಕ್ಯಾಶ್ ಮಾಡ್ಕೊಂಡಿದ್ದು. ಇಂಟೆಲಿಜೆಂಟಾಗಿ ವರ್ಕ್ ಮಾಡಬೇಕು, ಅದೇ ರಿಯಲ್ ಎಸ್ಟೇಟ್. ನಾವೆಲ್ಲ ದನಗಳ ಥರ ವರ್ಕ್ ಮಾಡಿದ್ವಿ, ಅದೇ ಸಿನಿಮಾ. ರಿಗ್ರೆಟ್ಸ್ ಏನಿಲ್ಲ ಸರ್, ಐ ಆಮ್ ಹ್ಯಾಪಿ. ರಿಗ್ರೆಟ್ಸ್ ಏನಿಲ್ಲ. ಎಲ್ಲೋ ಯಾವ ರಿಯಲ್ ಎಸ್ಟೇಟ್ ಆದ್ರೂ ಈ ಹೆಸರು ಇರಲ್ಲಲ್ಲ. ಎಷ್ಟೇ ದೊಡ್ಡ ಬಿಲ್ಡರ್ ಆದ್ರೂ ಏನು ಮಾಡಿದ್ರೂ ನಮಗೆ ಇರುವ ಒಂದು ಹೆಸರು ರೆಕಗ್ನೈಸೇಷನ್ ಇರೋರಲ್ಲ. ಆಮೇಲೆ ಜನ ನಮ್ಮನ್ನು ನೋಡೋ ರೀತಿನೇ ಬೇರೆ ಅಲ್ವಾ. ಪೊಲಿಟಿಷಿಯನ್ ಆಗಿರ್ಬೋದು, ಇಲ್ಲ ಯಾರು ಸಿನಿಮಾದವ್ರು ಅಂದ್ರೆ ಒಂದು ಕಲಾವಿದ ಅಂತ ಒಂದು ಮರ್ಯಾದೆ ಇರ್ತದಲ್ಲ, ಆ ಮರ್ಯಾದೆ ಹೃದಯದಿಂದ ಬರೋದಲ್ವ ಅದು. ಸುಮ್ಮನೆ ಏನೋ ಪಾಲಿಶಿಗೆ ಮಾತಾಡೋದಲ್ಲ. ಎಲ್ಲ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೂ ನಮಸ್ಕಾರ. ಆಲ್ ದ ಬೆಸ್ಟ್, ಬಿ ಸೇಫ್, ಥ್ಯಾಂಕ್ ಯು.